ಓಹೋ, ಏನು ಮಾವ, ಇದೇನು ಗಿರಿಜೆಯನ್ನು ಕರೆದುಕೊಂಡು ಇಷ್ಟೊಂದು ಆತುರದಿಂದ ಬಂದಿದ್ದೀರಲ್ಲ, ಏನು ಸಮಾಚಾರ? ಏನು ಸಮಾಚಾರಪ್ಪ? ಏನು ಸಮಾಚಾರಪ್ಪ? ಸಂಗಮೇಶ ಹೋಗಿ 3-4 ತಿಂಗಳಾಯ್ತು, ಇದುವರೆಗೂ ಅವನ ಸುದ್ದಿನೇ ಇಲ್ಲ. ಅದಕ್ಕೆ ನಿನ್ನನ್ನು ಮಾತನಾಡಿಸಿಕೊಂಡು ಹೋಯ್ತಾಯ್ತಂತ ಬಂದೀವಪ್ಪ. ಓಹೋ, ಈಗ ವಿಷಯ ನೋಡಿ ಮಾವ. ಸಂಗಮೇಶ ತಿಂಗಳ ಪತ್ರ ಬರೀತಿದ್ದಾನೆ, ನಿಮ್ಮನ್ನು ಕೇಳಿದ್ದಾನೆ. ನಾನೇ ಮರೆತಿದ್ದೆ ಮಾವ. ಯಾಕೆ ಗಿರಿಜಾ, ಭಾಳ ಸುಸ್ತಾಗಿದೆಯಾ? ನಿನ್ನ ಬಾಬಿ ಗಂಡನ ನೆನಪೇನು? ಛೇ, ಹೋಗಿ ಬಾವ. ಅಕ್ಕ ಮನೆಯಲ್ಲಿ ನೀನು? ಇಲ್ಲ, ನನ್ನ ಸ್ನೇಹಿತರ ಮನೆಯಲ್ಲಿ ಒಂದು ಕಾರ್ಯ ಇದೆ ಅಂತ ಹೋಗಿದ್ದಾಳೆ. ಅವಳು ಇಲ್ಲದರೆ ಏನಾಯ್ತು? ನೀನು ಬಂದಿದ್ದೀಯಲ್ಲ, ಹೋಗು, ಒಳಗೆ ಹೋಗಿ 2 ಕಪ್ ಕಾಫಿ ತೆಗೆದುಕೊಂಡು ಬಾ. ಆಯ್ತು ಬಾವ, ತರ್ತೀನಿ. ಮತ್ತೇನು ಮಾವ ಸಮಾಚಾರ? ವಿಶೇಷವೇನಿಲ್ಲಪ್ಪ, ನಮ್ಮಲ್ಲಿ ಎಲ್ಲವೂ ಶೇಷ. ಮತ್ತೇನು ಕೊರತೆ ಮಾವ? ಮತ್ತೇನು ಮಾಡಲಿ, ದೊಡ್ಡ ಸಮಸ್ಯೆಯ ಭಾರ ಹೊತ್ತು ಭಿಕ್ಷೆಗೆ ಬಂದ ನನಗೆ ಕೇಳುವುದಕ್ಕಿಂತ ಮೊದಲು ನೀಡಿಬಿಟ್ಟಿದ್ದಾರ. ನೀವಿಬ್ಬರು ನೀತಿವಂತರು, ವಿದ್ಯಾವಂತರಪ್ಪ. ವಿಶೇಷ ಏನಿಲ್ಲ ಮಾವ, ಎಲ್ಲ ಶೇಷ. ವಿಶೇಷ ಏನೂ ಇಲ್ಲಪ್ಪ, ನಮ್ಮಲ್ಲಿ ಎಲ್ಲವೂ ಶೇಷ. ಯಾಕೆ ಮಾವ ಇಷ್ಟೊಂದು ಬೇಸರ ಮಾಡಿಕೊಂಡಿದ್ದೀರಲ್ಲ? ಮತ್ತೇನು ಮಾಡಲಿ, ಬಡತನ ಭಾವನೆಯ ಭಾರ ಹೊರಲಾಗದಿರುವ ನನಗೆ ಇದ್ದುದರಲ್ಲಿ ಮಗಳ ನಿಮ್ಮನ್ನು ಚೆನ್ನಾಗಿ ಬೆಳೆಸಿದೆ. ಬೆಳೆದು ನಿಂತ ಮಗಳ ಮದುವೆ ಚಿಂತೆ ಕಾಡ್ತಾ ಇತ್ತು, ಅದು ನಿಮ್ಮಿಂದ ದೂರವಾಯಿತು. ಇಷ್ಟೆಲ್ಲ ಆದ ಮೇಲೆ ಮತ್ತೇನು ಮಾವ ಕೊರತೆ? ಕೊರತೆ ಇದೆ ಜಗದೀಶ, ಕೊರತೆ ಇದೆ. ಮದುವೆಯಾಗಿ ಎಷ್ಟೋ ದಿನವಾಯಿತು. ಈ ಮನೆಗೊಂದು ಪುಟ್ಟ ಪಾಪ ಬರುವುದು ಏಕೆ ತಡವೆಂದು ಚಿಂತೆ ಕಾಡುತ್ತಾ ಇದ್ದೆವು. ಮತ್ತು ನಿನ್ನ ತಂಗಮ್ಮ ಸಂಗಮೇಶನಿಗೆ ನೌಕರಿಗೆ ತಕ್ಕಂತೆ ವರೋಪಚಾರ ಕೊಡದೆ ಹೋದರೆ ಅವನ ಗೌರವಕ್ಕೆ ಧಕ್ಕೆ. ಅದಕ್ಕೆ ಸಾಕಷ್ಟು ಸಾಲ ಮಾಡಿ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿ ಮುಂದೆ ಮಾಡಿದ ಸಾಲ ತೀರ್ಸೋದಾಗದೆ ಆತ್ಮಹತ್ಯೆ ಮಾಡಿಕೊಂಡು ಪರಲೋಕಕ್ಕೆ ಪಯಣ ಬೆಳೆಸಬೇಕಂತ ಮಾಡಿದ್ದೀಯ ಮಾವ. ಅದು ಅಲ್ಲದೆ ನನ್ನ ತಮ್ಮ ಅಂದ್ರೆ ಏನಂತ ತಿಳಿದಿ, ಅವನು ಪುಟ್ಟ ಕಿಟ್ಟ ಚಿನ್ನ ಮಾವ. ಅವನಿಗೆ ನೌಕರಿ ಬಂದರೆ ಯೋಗ್ಯತೆಗೆ ತಕ್ಕಂತೆ ವರದಕ್ಷಿಣೆ ಕೊಟ್ಟು ಮದುವೆ ಮಾಡುವ ಜಂಬದಿಂದ ಮರೆಯುವನಲ್ಲ ನನ್ನ ತಮ್ಮ. ಹಂಗಲ್ಲಪ್ಪ ನಾ ಹೇಳಿದ್ದು. ಹಂಗಲ್ಲ ಹಿಂಗಲ್ಲ, ನಿನ್ನ ಮಗಳ ದಾರಿ ಯಾರು ಕೊಟ್ಟರೆ ಸಾಕು. ತಿಳಿತಪ್ಪ, ನೀವು ನನ್ನ ಪಾಲಿನ ದೇವರು. ತಡೆ ಮಾವ. ಗಿರಿಜಾ, ಏನಾಯಿತವ ನಿನಗೆ? ತಡೆ ಮಾವ, ಇಲ್ಲೇ ಪಕ್ಕದ ಮನೆಯಲ್ಲಿ ಡಾಕ್ಟರ್ ಇದ್ದಾರೆ, ಭಾಳ ಸುಸ್ತಾಗಿದೆಯಾ ಅಂತ ಕಾಣುತ್ತೆ, ಕರೆದುಕೊಂಡು ಬರುತ್ತೇನೆ. ಗಿರಿಜಾ, ಹೇಳವ್ವ ಏನಾಯ್ತು ನಿನಗೆ? ತಾಯಿ ಸತ್ತ ದುಃಖವು ನಿನಗೆ ಬಾರದಂತೆ ಕಷ್ಟಪಟ್ಟು ಬೆಳೆಸಿದೆ ನಿನ್ನನ್ನು. ಏಕಾಏಕಿ ಹಿಂಗಾದರೆ ನನ್ನ ಎದೆ ಹೊಡೆದುಕೊಂಡು ಹೋಗುತ್ತೆ. ಹೇಳು ಮಗಳೇ, ನಿನಗೇನಾಗಿದೆ ಅಂತ ಬಾಯ್ಬಿಟ್ಟು ಹೇಳಮ್ಮ. ನೋಡಿ ಡಾಕ್ಟ್ರೇ, ನನ್ನ ಮಗಳು ಕಾಪಿ ಕೊಡುವಾಗ ಏಕಾಏಕಿ ಹೀಗಾಯ್ತು. ಏನಾಗಿರ್ಬೇಕಂತ ನೋಡಿ ಹೇಳಿ ಡಾಕ್ಟ್ರೇ. ಓ ಮೈ ಗಾಡ್! ಏಕೆ ಡಾಕ್ಟ್ರೇ, ಏನಾಯಿತು ಗಿರ್ಜೆಗೆ? ಮಿಸ್ಟರ್ ಜಗದೀಶ್,
ತಪ್ಪು ಭಾವಿಸಬೇಡಿ. ನಿಮ್ಮ ಸೊಸೆಗೆ ಮದುವೆ ಆಗಿಲ್ಲ ತಾನೇ? ಇಲ್ಲ ಸರ್, ಏಕೆ? ಯಾಕ್ರಿ ಅಪ್ಪ ಹಿಂಗೆ ಹೇಳಕತ್ತೀರಿ? ಏನಂತ ಬಾಯ್ಬಿಟ್ಟು ಹೇಳಲ್ರಪ್ಪ. ಏನಂತ ಹೇಳಿಯಲಿರಿ? ಇದ್ದದ್ದನ್ನೇ ಹೇಳುತ್ತೇನೆ. ನಿಮ್ಮ ಮಗಳು ಈಗ 3 ತಿಂಗಳು ಗರ್ಭಿಣಿ. ಡಾಕ್ಟರ್, ಏನು ಹೇಳುತ್ತಿದ್ದೀರಿ ನೀವು? ಇದ್ದದ್ದನ್ನೇ ಹೇಳುತ್ತಿದ್ದೀನಿ ಜಗದೀಶ. ನಿಮ್ಮ ಸೊಸೆ ಈಗ ಗರ್ಭಿಣಿ, ಏನೂ ಅಪಾಯವಿಲ್ಲ. ಇನ್ನು ಸ್ವಲ್ಪದರಲ್ಲಿಯೇ ಪ್ರಜ್ಞೆ ಬರುವುದು. ತಗೋ ಈ ಮಾತ್ರೆ. ಡಾಕ್ಟರ್, ಮೊದಲು ನಮ್ಮ ಮಾವನವರನ್ನು ನೋಡಿ, ಎದೆ ಗಟ್ಟಿಯಾಗಿ ಹಿಡಿದು ಬಿಕ್ಕುತ್ತಿದ್ದಾರೆ. ತಾಳು ಜಗದೀಶ, ನೋಡುತ್ತೇನೆ. ಜಗದೀಶ, ಇವರಿಗೆ ಆದಷ್ಟು ಬೇಗ ECG ಮಾಡಿಸಬೇಕು. ಇವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಡಾಕ್ಟರ್, ಸದ್ಯದಲ್ಲೇ ನೀವೇ ಏನಾದರೂ ಪ್ರಯತ್ನ ಮಾಡಿರಿ. ಎದೆ ಗಟ್ಟಿಯಾಗಿ ಹಿಡಿದು ಬಿಕ್ಕುತ್ತಿದ್ದಾರೆ. ಸಮಾಧಾನ ಮಾಡಿಕೋ, ನಾನೆಲ್ಲ ನೋಡುತ್ತೇನೆ. ಅಯ್ಯೋ, ನನ್ನ ಅಪ್ಪನಿಗೆ ಏನಾಯ್ತು? ಎಲೆ ಜಾರಿನ ಹೆಣ್ಣೆ, ಪ್ರಾಣಕ್ಕಿಂತ ಮಿಗಿಲಾದ ಮಾನ ಹೋದ ಬಳಿಕ ಬದುಕಬಾರದು. ಜನನಿಂದಲೇ ಗುರಿ ಮಾಡಿ ನನ್ನ ಆಶಾ ಗೋಪುರವನ್ನೇ ನೆಲಸ ಮಾಡಿದೆ. ಸಿಡಿಲು ಬಡಿದ ಮರವಾಯಿತು ನನ್ನ ಬದುಕು. ಯಾವುದು, ನೀನಿನ್ನು ಭೂಮಿ ಮೇಲೆ ಬದುಕಿರಬಾರದು. ಜಾಣಿಯ ತಂದೆ ಇವನೆಂಬ ನುಡಿ ಕೇಳಿ ಬದುಕಲಾದಿತೆ. ನೆರಳಿಗಂಜಿ ಬದುಕವನಿಗೆ ಹೇಳು, ಗರ್ಭ ಪಡೆದೆ ಹೇಳು, ಯಾರಿಗೆ ದೇಹ ಮಾರಿದೆ ಬೊಗಳು ಮೊದಲು. ಏನು? ಏನಪ್ಪ ನೀನು ಹೇಳ್ತಾ ಇರೋದು? ನಾನು ಗರ್ಭಿಣಿರ? ಇಲ್ಲಪ್ಪ, ಇಲ್ಲ. ಮಾವ, ನಿನ್ನ ತಲೆ ಕೆಟ್ಟಿತನು. ಸ್ವಲ್ಪ ತಾಳು, ಸಮಾಧಾನದಿಂದ ವಿಷಯ ತಿಳಿದು ಪರಿಹಾರ ಮಾರ್ಗ ಹುಡ್ಕೋಣ. ತಲೆ ಕೆಟ್ಟಿತು ಜಗದೀಶ, ತಲೆ ಕೆಟ್ಟಿತು. ನಾ ಕಟ್ಟಿದ ಕನಸಿನ ಆಶಾ ಗೋಪುರ ನುತ್ತು ನೂರಾಯಿತೇ. ಎಲೆ ಗಿರಿಜೆ, ತಾಯಿ ಸತ್ತ ಮಗಳೆಂದು ಅಕ್ಕರೆಯಿಂದ ಬೆಳೆಸಿದ್ದಕ್ಕೆ ಕೊಟ್ಟಿದ್ದೇನೆ ನಿನ್ನ ಆಧಾರದ ಪಿಂಡದ ಕಾಣಿಕೆಯನ್ನು. ಜಗದೀಶ, ಇವಳು ಈ ಭೂಮಿ ಮೇಲೆ ಬದುಕಿರಬಾರದು. ಅಯ್ಯೋ ಸಂಕಟ, ಸಂಕಟ. ಅಪ್ಪ, ಜಗದೀಶ ಅಂದ್ರೆ ಯಾರು? ನಾವೇ ಜಗದೀಶ. ಏಕೆ, ಏನಾಗಬೇಕಾಗಿತ್ತು? ನಿಮಗೆ ಒಂದು ಪೋಸ್ಟ್ ಟೆಲಿಗ್ರಾಮ್ ಬಂದಿದೆ, ತೆಗೆದುಕೊಳ್ಳಿ. ಸಂಗಮೇಶನು ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾನೆ. ಅವನ ದೇಹವು ಪತ್ತೆಯಾಗಿಲ್ಲ. ಸಂಗಮೇಶ! ಯಾಕೆ ಜಗದೀಶ, ಏನಾಯ್ತು? ವಜ್ರಘಾತವಾಯ್ತು ಡಾಕ್ಟರ್, ವಜ್ರಘಾತವಾಯ್ತು. ವಿಧಿ ನಮ್ಮ ಮನೆ ಮುರಿಯಿತು ಡಾಕ್ಟರ್, ವಿಧಿ ನಮ್ಮ ಮನೆ ಮಾವ, ನಿನ್ನಳಿಯ ಸಂಗಮೇಶ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾನೆ. ಮಾವ, ಸಾವನ್ನಪ್ಪಿದ್ದಾನೆ. ಅಯ್ಯೋ
ಕನಸಿನ ಆಶಾ ಗೋಪುರ ನುಚ್ಚು ನೂರಾಯಿತೆ. ಅಯ್ಯೋ ದೇವರೇ, ಎಂಥ ಅನ್ಯಾಯ ಮಾಡಿದೆ ಈ ಮನೆಗೆ. ಜಗದೀಶ, ದೇವರಂತ ನಿನ್ನ ತಮ್ಮ ಈ ರಾಕ್ಷಸಿ ಮನೆ ಮಾನ ಕಳೆದಳು. ಗಿರಿಜಾ, ಇಲ್ಲಿಂದ ಹೊರಟು ಹೋಗು. ನನ್ನ ಅಂತಿಮ ಯಾತ್ರೆಗೂ ನೀನು ಬರಬೇಡ. ನಿನ್ನ ಅಪವಿತ್ರದ ದೇಹದಿರಳು ಈ ಪುಣ್ಯ ಭೂಮಿಗೂ ಬೀಳುವುದು ಬೇಡ. ಇಲ್ಲಿಂದ ಹೊರಟು ಹೋಗು. ಮಹಾ ನೀನು ನಮ್ಮೆಲ್ಲರನ್ನು ಬಿಟ್ಟು ಹೊರಟು ಹೋದೆಯ ಮಾವ. Hey,